ಅದಕ್ಕೆ ಅವ್ರ ಅಪ್ಪ ಅಮ್ಮ ಸಪೋರ್ಟ್ ತುಂಬ ಇದೆ ಅಂದ್ಕೊಂಡಿದ್ದೀವಿ. ಅವ್ರ ಅಪ್ಪ ಅಮ್ಮ ಮನೆ ಆದಷ್ಟು ಬೇಗ ಅವ್ನು ಸೇರಲಿ. ಅಂದರೆ ಒಂದು ಅದ್ಭುತವಾದ ಕೆಲಸ ಮಾಡಿ ಹೋದಾಗ ಮಾತ್ರ ಮರ್ಯಾದೆ ಸಿಗುತ್ತೆ. ಹಂಗೆ ಬಿಗ್ ಬಾಸಲ್ಲಿ ಗೆಲ್ಲಿಲ್ಲ, ಅವನು ಸೋತು ಹೋದರೆ ಅಷ್ಟು ಮರ್ಯಾದೆ ಸಿಗಲ್ಲ ಅಂತ ನಮ್ಮ ಅಭಿಪ್ರಾಯ. ಮೊನ್ನೆ ಗುರುಜಿ ಅವ್ರು ಬಂದಿದ್ರಲ್ರಿ, ಆ ಎಪಿಸೋಡ್ ನೋಡಿದ್ರ ಅಂತ? ಹೌದು. ಅದು ಮಾತು ಹೇಳಿದ್ರಲ್ಲ ಸರಿನಾ ಅಂತ? ತಂದೆ ತಾಯಿಯಿಂದ ದೂರ ಇರಬೇಕು ನೀನು, ವಿದೇಶಕ್ಕೆ ಹೋಗ್ಬೇಕು ನೀನು. ಅದು ತುಂಬ ತಪ್ಪು. ಯಾರೂ ಮಕ್ಕಳನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ತಪ್ಪು ಮಕ್ಕಳಲ್ಲೇ ಆಗೋದು, ದೊಡ್ಡವರಲ್ಲಿ ತಪ್ಪಾಗಲ್ಲ. ಏನೋ ಆಗಿದೆ ಆಕಸ್ಮಿಕ, ಅದನ್ನು ಸರಿಪಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಡೀತಾನೆ ಇನ್ನು ಮುಂದೆ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬಿಗ್ ಬಾಸ್ ಒಂದು ಚಾನ್ಸ್ ಕೊಡಲಿ, ಅವನ್ನ ಅತಿ ಉತ್ತಮ ಸ್ಥಾನಕ್ಕೆ ತಗೊಂಡೋಗ್ಲಿ, ಇವತ್ತು ಸಾಲ ಎಲ್ಲ ತೀರಿಸ್ಲಿ ಅಂತ ನಮ್ಮ ಆಸೆ. ಬಿಗ್ ಬಾಸಲ್ಲಿ ಅವ್ನು ಬರಲಿ ಅಂತ ಆಸೆ ಇದೆ. ಹಿಂಗೆ ಮದುವೆ, ಅಕ್ಕನ ಮದುವೆ ಆಗಲಿ, ಅವ್ರ ಅಪ್ಪ ಅಮ್ಮ ಸಾಲ ಮಾಡ್ಕೊಂಡಿದ್ದಾರೆ 10 ಲಕ್ಷ, ಅದನ್ನು ತೀರಿಸ್ಲಿ ಅಂತ ಆಸೆ. ನಮ್ಮದೇ ಎಲ್ಲ ರೈತರ ಪರವಾಗಿ ನಾನು ಮಾತಾಡ್ತಿದ್ದೀನಿ. ಎಲ್ಲ ರೈತರ ಆಸೆ ಗೆಲ್ಲಿ, ಡ್ರೋನ್ ಪ್ರತಾಪ್ ಗೆಲ್ಲಿ. ಇನ್ನೂ ರೈತರಿಗೆ ಇನ್ನೂ ಡ್ರೋನ್ಗಳೆಲ್ಲ ಬಿಡುಗಡೆ ಮಾಡಲಿ. ಎಲ್ಲ ಏನು ಔಷಧಿಗಳೆಲ್ಲ ಹೊಡಿಬೇಕಲ್ಲ, ತುಂಬ ಕಷ್ಟ ಆಗುತ್ತೆ, ಅದೆಲ್ಲ ಹೊಡಿಲಿ ಅಂತ ಆಸೆ. ನೋಡೋಣ ಏನು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ, ಏನಾಗುತ್ತೆ ಅಂತ. ಚೆನ್ನಾಗಿ ಆಟ ಆಡ್ತಿದ್ದಾನೆ, ಎಲ್ಲರಿಗೂ ಇಷ್ಟವಾದ ಹುಡುಗ, ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಾನೆ. ಇವತ್ತು ಸುದ್ದಿ ಆಗ್ತಾ ಇದ್ದಾರೆ, ಡ್ರೋನ್ ಪ್ರತಾಪ್ ಅವ್ರಿಗೆ ಹುಷಾರಿಲ್ಲ, ಅವ್ರು ಹಾಸ್ಪಿಟ್ಲಿಗೆ ಜಾಯ್ನ್ ಆಗಿದ್ದಾರೆ ಅಂತೇಳಿ. ಮತ್ತೆ ರಿಟರ್ನ್ ಮತ್ತೆ ಬಿಗ್ ಬಾಸ್ ಬರಲ್ಲ, ಅವರು ಸೀರಿಯಸ್ ಅಷ್ಟು ಆಗಿದೆ ಅಂತ ಹೇಳಿ. ಬಿಗ್ ಬಾಸೇ ನೋಡ್ಕೋಬೇಕು, ನಮ್ಗೇನು ಗೊತ್ತಾಗುತ್ತೆ ಹೊರಗಡೆ ಇರೋರಿಗೆ. ಅಲ್ಲಿ ತೋರಿಸೋದನ್ನ ನಾವು ನೋಡ್ಬೋದು. ಅಲ್ಲ, ನೀವು ಡ್ರೋನ್ ಪ್ರತಾಪ್ ಅವ್ರು ವೋಟ್ ಮಾಡ್ತೀರಲ್ವಾ, ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಬರಲ್ಲ, ಅಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾರೆ. ಇನ್ನೂ ವಾರಗಳಿದೆ, ಇನ್ನೂ ಎಪಿಸೋಡ್ ಇದೆ, ಇನ್ನು ಮುಂದೆ ಒಂದು ವಾರದಲ್ಲೆಲ್ಲ ಕ್ಯೂರ್ ಆಗಿ ಬರ್ತಾರೆ ಅಂದ್ಕೊಂಡಿದ್ವಿ. ಎಂತೆಂಥ ಡಾಕ್ಟರ್ ಇದ್ದಾರೆ, ಆದಷ್ಟು ಬೇಗ ಕ್ಯೂರ್ ಆಗಿ ಬರಲಿ ಅಂತ ನಮ್ಮ ಆಸೆನೂ. ಬರ್ತಾನೆ ಖಂಡಿತ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಸೂಪರ್. ಸುದೀಪ್ ಸರ್ ಇರೋದಕ್ಕೆ ಬಿಗ್ ಬಾಸ್ ಇರೋದು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಓಟು? ಡ್ರೋನ್ ಪ್ರತಾಪ್ಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸುಧಾ ವರ್ಮಾ.